ಗಣೇಶ ವಿಸರ್ಜನೆಯ ವೇಳೆ ಭಾರೀ ಅವಘಡ ನಡೆದಿದೆ. ದೊಡ್ಡಬಳ್ಳಾಪುರದಲ್ಲಿ ಪಟಾಕಿ ಸಿಡಿದು ಒಬ್ಬರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ತೀವ್ರತೆಗೆ 15 ವರ್ಷದ ಬಾಲಕ ತನುಷ್ ರಾವ್ ಸಾವನ್ನಪ್ಪಿದ್ದಾನೆ. 15 ವರ್ಷದ ಹುಡುಗ ಪಾಪ. ಗಣೇಶನ ವಿಸರ್ಜನೆ ವೇಳೆ ಆಗಿರುವ ಅವಘಡ ಇದು. 15 ವರ್ಷದ ಬಾಲಕ ತನುಷ್ ರಾವ್ ಅಂತ ಸಾವನ್ನಪ್ಪಿದ್ದಾನೆ ಪಾಪ. ಈ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಒಟ್ಟು 5 ಗಾಯಗಳು ಕೂಡ ಆಗಿದೆ. ಕಾನ್ಸ್ಟೇಬಲ್ ಹೆಸರು ಜಾಕಿರ್ ಹುಸೇನ್ ಅಂತ, ಅವ್ರಿಗೂ ಗಾಯ ಆಗಿದೆ. ದೊಡ್ಡಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಮುತ್ತೂರ್ನಲ್ಲಾಗಿರೋ ಘಟನೆ ಇದು. ವಾಹನದ ಶಾಖಕ್ಕೆ ಏಕಾಏಕಿ ಸ್ಫೋಟಗೊಂಡಿದೆ ಪಟಾಕಿ. ಗಾಯಾಳುಗಳು ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಅವ್ರನ್ನ ರವಾನೆ ಕೂಡ ಮಾಡಲಾಗಿದೆ. ಈಗ ಗಣಪತಿಯನ್ನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಈ ಡೋಳು ಬ್ಯಾಂಡ್ ಸೆಟ್ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಪಟಾಕಿಗಳನ್ನ ಕೂಡ ಹಚ್ಕೊಂಡು ಬರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ ಜೋರಾಗಿ. ಆಗ ವಿಪರೀತ ನೋಡಿ, ಅಲ್ಲಿ ಗಾಡಿಯಲ್ಲಿ ಇಟ್ಟಾಗ್ಲೇ ಅದು ಬ್ಲಾಸ್ಟ್ ಆಗಿದೆ, ವಾಹನದ ಶಾಖಕ್ಕೆ ಅಂತ ಇದ್ದಾರೆ. ಶಾಪು ಸುತ್ತ ಇದ್ದಂತಹ ಏನು ಇಲ್ಲ ಅದರಲ್ಲೀಗ, ಹಂಗಾಗಿದೆ. JCB ಅಂತ ಕಾಣುತ್ತೆ ಅದು, ಅಂದ್ರೆ ಕ್ರೇನ್ ಎಲ್ಲ ತರ್ತಾರಲ್ಲ ಗಣಪತಿಯನ್ನ, ದೊಡ್ಡ ಗಣಪತಿಯನ್ನ ಎತ್ತಲಿಕ್ಕೆ, ಆ ತರ ವೆಹಿಕಲ್ ಅಂತ ಕಾಣಿಸ್ತಾ ಇದೆ ಇದು. ಹಾಗಾದ್ರೆ ಹೀಟಿಗೆ ಕ್ರ್ಯಾಕರ್ಸ್ ಬರ್ನ್ ಆಗಿದೆ. ಒಂದರಿಂದ ತಾಗಿ ವಿಪರೀತ. ಸ್ವಲ್ಪ ಜಾಸ್ತಿ ಲೋಡೆ ತಂದಿದ್ರು ಅಂತ ಕಾಣುತ್ತೆ. ಬರೀ ವೆಹಿಕಲ್ ಡ್ಯಾಮೇಜ್ ಆಗಿರೋದು ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸುತ್ತಲೂ ಒಂದು 5 ರಿಂದ 6 ಜನಕ್ಕೆ ಗಾಯಗಳಾಗಿದೆ. ಒಬ್ರು ಸಾವನ್ನಪ್ಪಿದ್ದಾರೆ ಪಾಪ. ನೋಡಿ, ಖುಷಿಯಾಗಿ ವಿಸರ್ಜನೆ ಮಾಡಿ ಮುಂದಿನ ವರ್ಷ ಗಣಪತಿಗೆ ಇನ್ನೊಂದ್ಸಲ ಮೀಟ್ ಮಾಡ್ತೀನಿ ಕಣಪ್ಪ ನಿಮ್ಗೆ ಅಂತ ಹೇಳ್ಬೇಕಾದಂಥವ್ರು ಇವತ್ತು ಈ ಪರಿಸ್ಥಿತಿ ನಮ್ದಿಟ್ಕೊಂಡಿದ್ದಾರೆ. ಶ್ರೀ ಫ್ರೆಂಡ್ಸ್ ವಿನಾಯಕ ಗ್ರೂಪ್ ಅಂತ.